ಇದೆಲ್ಲ ಆ ಮಾಯಮ್ಮನ್ ಕುಮ್ಮಕ್ಕು. ಅವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ರು ಅವಳ ಮಾತು ಮಾತ್ರ ಇಲ್ಲಿ ವರ್ಕ್ ಆಗ್ತಿದೆ. ಏನು ಮಾಯಮ್ಮನ ಕುಮ್ಮಕ್ಕ? ಏನ್ ಹೇಳ್ತಿದ್ಯಾ ನೀನು? ನನಗೇನು ಅರ್ಥ ಆಗ್ತಿಲ್ಲ. ಹೌದು, ಆ ಮಾಯಮ್ಮ ಆಂಜನೇಯನ್ ಪೆಂಡೆಂಟ್ ನೋಡಿದ್ರೆ ತುಂಬಾ ಹೆದರ್ಕೊಳ್ಳೋಳು. ಆ ಆಂಜನೇಯ ಪೆಂಡೆಂಟ್ ಅಲ್ಲಿ ಏನೋ ಶಕ್ತಿ ಇತ್ತು ಅನ್ಸತ್ತೆ. ಅದಕ್ಕೆ ಅವಳು ಈ ಮನೇಲಿ ಎಲ್ರಿಗೂ ತೊಂದರೆ ಮಾಡಿದ್ರು, ನನಗ್ ಮಾತ್ರ ಏನೂ ಮಾಡೋಕ್ಕಾಗಿರ್ಲಿಲ್ಲ. ಆದ್ರೆ ಈ ಮಾಯಮ್ಮ ಮೀರನ್ ತಲೆ ಕೆಡ್ಸ್ ಹೋಗಿದ್ದಾಳೆ. ಕರ್ಣನ್ ಕುತ್ಕೆಲಿರೋ ಆ ಪೆಂಡೆಂಟ್ ತೆಗೆದ್ಬಿಡು, ಆಗ ನಿನಗೆ ಮಣಿ ಕಾಟ ತಪ್ಪತ್ತೆ ಅಂತ. ಅದನ್ನ ನಂಬ್ಕೊಂಡು ಇವಳದನ್ನ ಕದ್ದಿದ್ದಾಳೆ. ಪಾಪ, ಪ್ರಿಯಾ ಬಗ್ಗೆ ಮೀರಾ ತುಂಬಾ ಭಯ ಪಟ್ಟಿದ್ದಾಳೆ. ಈ ಮನೇಲಿ ಯಾರಿಗೂ ಆಗದೆ ಇರೋ ತೊಂದ್ರೆ ಅವಳಿಗಾಗಿದೆ ಅಂದ್ರೆ ಏನ್ ಅರ್ಥ? ಅದಕ್ಕೆ ಅವಳು ಸರಿ ಇಲ್ಲ ಅಂತ ತಾನೆ. ಕರೆಕ್ಟ್ ಹೇಳ್ದೆ ಅಶ್ವಿನ್. ಅಲ್ಲ, ಅವಳಿಗೆ ಏನೇ ತೊಂದರೆ ಆಗ್ತಿದೆ ಅಂದ್ರು $9 ಕದ್ಯೋ ಅಂತ ರೈಟ್ಸ್ ಅವಳಿಗೆ ಯಾರು ಕೊಟ್ಟಿದ್ದು? ಇನ್ಯಾವತ್ತು ನಾನಂತೂ ಅವಳನ್ನ ಸುಮ್ಮನೆ ಬಿಡಲ್ಲ. ಭಾವ, ಪ್ಲೀಸ್ ನನ್ ಮಾತು ಕೇಳಿ, ಕೋಪದಲ್ಲಿ ದುಡುಕ್ಬೇಡಿ. ಇಲ್ಲ ಅದಕ್ಕೆ ಈ ವಿಚಾರದಲ್ಲಿ ನಾನು ಯಾರ ಮಾತನ್ನೂ ಕೇಳಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಆಂಜನೇಯನ್ $1 ಇಲ್ಲದೆ ನನ್ಗೇನೋ ಕಳ್ಕೊಂಡ್ ಹಾಕಿ ಫೀಲ್ ಆಗ್ತಿದೆ. ಮೊದಲು ಅದೆಲ್ಲಿದೆ ಅಂತ ಹುಡುಕಿ ಮತ್ತೆ ನಾನು ಅದನ್ನ ಕುತ್ತಿಗೆಗೆ ಹಾಕೋಬೇಕು. ಮೀರಾ, ಮೀರಾ, ಬಾರೋ, ಇವ್ರದಿದ್ದಿದೆ. ಏಯ್, ಎಲ್ಲಿಗೆ ಹೋಗ್ತಿದ್ದೀರಾ? ಅಕ್ಕ, ಮನೇಲಿ ಇನ್ನೇನ್ ದೊಡ್ಡ ಪಂಚಾಯತಿ ನಡೆಯುತ್ತೆ. ಆ ಪಂಚಾಯತಿಲಿ ಇವನ್ ಯಾಕೆ? ಇವನ ಕರ್ಕೊಂಡು ಪಾರ್ತಲ್ಲಿ ಸುಧಾರಿಸ್ಕೊಂಡ್ ಬರ್ತೀವಿ. ಕರೆಕ್ಟ್. ಸರಿ, ಹುಷಾರು. ಸರಿ ಸರಿ, ಬಾ ಹೋಗೋಣ. ಸೇವಂತಿ, ಮನೇಲಿ ಇವಾಗ ಯಾರು ಇಲ್ಲ. ಅಯ್ಯೋ ಸರ್, ಭಾವ ಹೋಗಿರೋ ಫೋರ್ಸ್ ನೋಡ್ತಿದ್ರೆ ಮೀರಾ ಕಥೆ ಏನಾಗುತ್ತೋ ಅಂತ ಅನಿಸ್ತಿದೆ. ಬನ್ನಿ ಸರ್. ಅವ್ರದ್ದು ಇದ್ದಿದ್ದೆ. ಅಯ್ಯೋ, ಬನ್ನಿ, ನಡೀರಿ. ಹೋಗು, ಆ ಮನೆಯಲ್ಲಿ ನಿನಗೆ ಬೇಕಾದ ದೇಹವನ್ನ ನೀನ್ ಸೇರ್ಕೋ ಮಗಳೇ. ನಾನು ನೀನು ಬರೋವರೆಗೂ ನಿನ್ನ ದೇಹನ ಕಾಯ್ತೀನಿ. ಕೊನೆಗೂ ತೋರ್ಸ್ಬಿಟ್ರಲ್ಲ ನಿಮ್ ಬುದ್ಧಿನ. ನನಗೆ ಗೊತ್ತಿತ್ತು ನೀವ್ ಇಂಥದ್ದೇನೋ ಮಾಡ್ತೀರಾ ಅಂತ. ಅದಕ್ಕೆ ತಾನೇ ಮೊನ್ನೆ ಪನಿಷ್ಮೆಂಟ್ ಕೊಟ್ಟಿದ್ದು. ಕರ್ಣ, ಇಷ್ಟೊತ್ತು ಮೀರಾಗ್ ಬೈತಾ ಇದ್ದೆ, ಇವಾಗ ಅತ್ತೆಗೆ ಬೈತಾ ಇದೀಯಾ? ನೋಡು, ನಾನು ಸುಮ್ನೆ ಬೈತಾ ಇದ್ದಾನೆ. ನಾಟಕ ಆಡ್ಬೇಡಿ ನೀವು. ಆ ಮೀರನ್ ಜೊತೆ ಸೇರ್ಕೊಂಡು ನೀವು ಹಾಳಾಗೋಗಿದ್ದೀರಾ. ನಿಜ ಹೇಳಿ, ನನ್ನ ಆಂಜನೇಯನ್ ಪೆಂಡೆಂಟ್ ಕದ್ದಿದ್ ನೀವೇ ತಾನೇ? ನಾನು ಆಗ್ಲೇ ಹೇಳ್ದೆ ಮೀರನ್ ಬೇಡ ಕಣೆ ಅಂತ. ನನ್ ಮಾತು ಕೇಳಲೇ ಇಲ್ಲ ಇವಳು. ಅತ್ತೆ ಹೇಳಿ, ನನ್ನ ಆಂಜನೇಯನ್ ಪೆಂಡೆಂಟ್ ಎಲ್ಲಿ? ಏನು, ನಿನ್ ಕತ್ತಲ್ಲಿ ಆಂಜನೇಯನ್ ಪೆಂಡೆಂಟ್ ಇಲ್ವಾ? ಬಾ, ಸದ್ಯ ಹಾಗಾದ್ರೆ ಇನ್ಮೇಲೆ ಪ್ರಿಯಾ ಕಾಟ ತಪ್ತು. ಇನ್ಮೇಲೆ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಹಾ, ಅಂದ್ರೆ ಇದೆಲ್ಲ ನಿಮ್ ಕುತಂತ್ರನಾ? ಮರ್ಯಾದೆಯಿಂದ ಕೊಡಿ. ಒಳ್ಳೆ ಮಾತಲ್ಲಿ ಕೇಳ್ತಿದ್ದೀನಿ. ಎಲ್ಲಿಟ್ಟಿದ್ದೀರಾ ಕೊಟ್ಬಿಡಿ. ಅಯ್ಯೋ ಇಲ್ಲ ಕಣೋ, ದೇವ್ರಾಣಿಗೂ ನನ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಕಣೋ. ಬೇಡ ಅತ್ತೆ, ನನ್ನ ಕೋಪ ಬರ್ಸ್ಬೇಡಿ. ಅದು ನಮ್ಮಮ್ಮ ನನಗೆ ಕೊಟ್ಟಿದ್ದು. ಅದನ್ನ ಯಾರು ಮುಟ್ಟೋದು ನನಗಿಷ್ಟ ಆಗಲ್ಲ. ಅಯ್ಯೋ, ಇದೊಳ್ಳೆ ಸರಿ ಆಯ್ತಲ್ಲೋ.
ತಗೊಂಡಿಲ್ಲ ಅಂತ ಹೇಳ್ತಿಲ್ವಾ? ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ನಾನಂತೂ ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಂಬಲ್ಲ. ಅಯ್ಯೋ ಭಾವ, ಈಗ ನಮ್ ಚಿಕ್ಕಿನ ಯಾಕೆ ಬೈತಾ ಇದ್ದೀರಾ? ಇದಕ್ಕೆಲ್ಲ ಮೂಲ ಕಾರಣನೇ ಈ ನಿಮ್ ಚಿಕ್ಕಿ. ಹೌದಾ? ಹೌದು, ಆ ಮೀರಾನು ಯಶೋದ ಅತ್ತೆ ಸೇರ್ಕೊಂಡೆ ನನಗೆ ನಿದ್ದೆ ಮಾತ್ರೆ ಹಾಕೊಟ್ಟಿರೋದು. ನಾನ್ ನಿದ್ದೆ ಮಾಡೋದನ್ನೇ ಕಾಯ್ಕೊಂಡಿದ್ದು ಆ ಡಾಲರ್ನ ಎಗರಿಸಕ್ ನೋಡಿದ್ರು. ನಿದ್ದೆ ಮಾತ್ರೆನಾ? ಚಿಕ್ಕಿ,